ಎಲ್ಲ ಕೊಟ್ಟಿದ್ದಾರೆ ಸರ್. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಆಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಂಚಾಲಕ ಎಂಬಿ ನಾಗಣ್ಣಗೌಡ ಹೇಳಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಮೇ 22ರಂದು ರಾಜ್ಯ ಕಾರ್ಮಿಕ ಇಲಾಖೆ ಪರಿಷ್ಕೃತ ಕನಿಷ್ಠ ವೇತನದ ಆದೇಶ ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ ಅದನ್ನು ಜಾರಿಗೆ ತರಲಾಗಿಲ್ಲ. 10 ವರ್ಷಗಳಿಂದ ವೇತನ ಹೆಚ್ಚಳವಾಗದೆ ನೌಕರರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಆಗ್ರಹ ಸಮಾವೇಶ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಹೊರಗುತ್ತಿಗೆ ನೌಕರರು ವಿವಿಧ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರಿಗೆ 17,400 ವೇತನ ಮಾತ್ರ ಬರುತ್ತಿದೆ. ಪರಿಷ್ಕೃತ ವೇತನ ಜಾರಿಗೆ ಬಂದರೆ 28,500 ರೂಪಾಯಿ ಆಗುತ್ತದೆ. ಆದ್ದರಿಂದ ಸರ್ಕಾರ ಮೀನಮೇಷ ಎಣಿಸದೆ ತಕ್ಷಣವೇ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಸಂಘದ ಗೌರವಾಧ್ಯಕ್ಷ ವೀರೇಶ್ ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಉದ್ದೇಶದಿಂದಲೇ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯಾಯಾಲಯದಲ್ಲಿ ಕನಿಷ್ಠ ವೇತನ ಜಾರಿಗೆ ವ್ಯತಿರಿಕ್ತ ಆದೇಶ ಹೊರಬಿದ್ದಲ್ಲಿ ಅದರ ಸಂಪೂರ್ಣ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೊರಬೇಕಾಗುತ್ತದೆ. ಕನಿಷ್ಠ ವೇತನ ಜಾರಿಗೊಳಿಸಲು ಕಾನೂನಿನ ಯಾವುದೇ ಅಡ್ಡಿಯಿಲ್ಲ. ಆದರೂ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಂತೆ ಕಾಣುತ್ತದೆ ಎಂದ ಅವರು, ಈ ಸಮಾವೇಶವನ್ನು ರಾಜ್ಯದ ವಿವಿಧ ಇಲಾಖೆಗಳಿಂದ ಸಾವಿರಾರು ಹೊರಗುತ್ತಿಗೆ ನೌಕರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ನಾಗಣ್ಣಗೌಡ ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಎರಡು ವಿಷಯಗಳನ್ನ ಮಾತಾಡಬೇಕು ಅಂತೇಳಿ ಈ ಗೋಷ್ಠಿಯನ್ನು ಕರೆದಿದ್ವಿ. ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದ ಏನು ಕನಿಷ್ಠ ವೇತನದ ದರಗಳನ್ನು ನಿಗದಿ ಮಾಡಿ ಕಳೆದ ಮೇ 22ನೇ ತಾರೀಕು ರಾಜ್ಯ ಕಾರ್ಮಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವ್ಯಾವ ಶೆಡ್ಯೂಲ್ ಬರ್ತಕ್ಕಂಥ ಎಂಪ್ಲಾಯ್ಮೆಂಟ್ಗಳಿಗೆ ಎಷ್ಟು ಮಟ್ಟಿಗೆ ಕನಿಷ್ಠ ದರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಈ ಅಧಿಸೂಚನೆಯನ್ನು ಹೊರಡಿಸಿ ಈಗಾಗಲೇ 2 ತಿಂಗಳು ಕಳೆದು ಕೂಡ ಇಲ್ಲಿ ತನಕ ಯಾವುದೇ ಇಲಾಖೆನಲ್ಲಿ ಸ್ವತಃ ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಒಂದು ಈ ಕನಿಷ್ಠ ವೇತನದ ಅಧಿಸೂಚನೆಯನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಕಾರಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಖಾಸಗಿ ಉದ್ದಿಮೆದಾರರು, ಖಾಸಗಿ ಇಂಡಸ್ಟ್ರಿಯಲಿಸ್ಟ್ಗಳು ಹೈಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾವು ಈ ಒಂದು ಹೆಚ್ಚಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಹೇಳಿ ಸರ್ಕಾರ ಈ ಒಂದು ಏನು ಹೊಸದಾಗಿ ಏರಿಸಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ನಿರಾಕರಿಸ್ತಿದೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಖಾಸಗಿ ಉದ್ದಿಮೆದಾರರು ತಮ್ಮ ಉದ್ದಿಮೆಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆ ಏನು ಹೆಚ್ಚಾಗಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಆದ್ರೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಕೊಡ್ಲಿಕ್ಕೆ ವೇತನ ಕೊಡ್ಲಿಕ್ಕೆ ಸ್ವತಃ ಸರ್ಕಾರ ತಾನೇ ಒಬ್ಬ ಏನು ಮೂಲ ಉದ್ಯೋಗದತ್ತರಾಗಿತ್ಕೊಂಡು ಯಾಕೆ ತಾನೇ ಹೊರಡಿಸಿರ್ತಕ್ಕಂಥ ಆದೇಶವನ್ನ ಫಾಲೋ ಮಾಡ್ತಿಲ್ಲ, ತಾನೇ ಹೊರಡಿಸಿರ್ತಕ್ಕಂಥ ಆದೇಶವನ್ನು ಯಾಕೆ ಜಾರಿಗೊಳಿಸ್ತಿಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ತನ್ನದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಹಲವಾರು ಲಕ್ಷಾಂತರ ಜನ ಹೊರಗುತ್ತಿಗೆ ನೌಕರಿದ್ದಾರೆ. ತಾನು ಮೊದಲು ಅವ್ರಿಗೆ ಈಗ ಹೊಸದಾಗಿ ಏನು ಆಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಟ್ಟು
ನಂತರದಲ್ಲಿ ಉಳಿದ ಖಾಸಗಿಯವರು ಕೂಡ ಹೇಳಲಿಕ್ಕೆ ಅವಕಾಶ ಇರ್ತಿತ್ತು. ಬಟ್ ಈ ಪ್ರಕರಣ ನಾವು ನೋಡ್ತಿದ್ದೀವಿ, ಕಳೆದ 2 ತಿಂಗಳಿಂದ ಇಲ್ಲಿ ತನಕ ಈ ಹೊಸದಾಗಿ ಏರಿಕೆ ಆಗಿರ್ತಕ್ಕಂಥ ಏನು ವೇತನ ಇದೆಯೋ ಈ ವೇತನ ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಕಳೆದ 10 ವರ್ಷಗಳಿಂದ ಕರ್ನಾಟಕದಲ್ಲಿ ಕನಿಷ್ಠ ವೇತನವನ್ನು ಏರಿಕೆ ಮಾಡಿಲ್ಲ. ಕೇವಲ ವಿಡಿಎನ ಮಾತ್ರ ಕೊಳ್ಳುತ್ತಾ ಬರಲಾಗಿದೆ ಹೊರತು ಕನಿಷ್ಠ ವೇತನವನ್ನ ಇಲ್ಲಿ ತನಕ ಕೊಟ್ಟಿರ್ಲಿಲ್ಲ. ಸಂಬಳವನ್ನ ಬೆಲೆ ದರಗಳ ಏರಿಕೆ ತಕ್ಕಂತೆ ಅವರ ಸಂಬಳವನ್ನ ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಲಿಲ್ಲ. ಇದಕ್ಕೆ 10 ಹೋರಾಟಗಳು ನಡೆಯಿತು, ಮತ್ತೆ ನ್ಯಾಯಾಲಯದ ಪ್ರಕರಣ ನಡೆದು ಎಲ್ಲವೂ ಆಗಿ ಅಂತಿಮವಾಗಿ ಇವತ್ತು ತೀರ್ಮಾನ ಆಗಿ ಇಷ್ಟು ಸಂಬಳ ಕೊಡಬೇಕು ಅಂತ ಹೇಳಿ ಆದೇಶ ಆದ್ಮೇಲೆ ಕೂಡ ಆ ಆದೇಶವನ್ನ ಜಾರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ ಅಂತ ಹೇಳಿದ್ರೆ ನಾವು ಈ ಸರ್ಕಾರ ಕಾರ್ಮಿಕ ಪರವಾಗಿದ್ಯಾ ಇಲ್ಲ ಕಾರ್ಮಿಕ ವಿರುದ್ಧವಾಗಿದ್ಯಾ ಅಂತ ನೋಡ್ಬೇಕಾಗತ್ತೆ. ಹಂಗಾಗಿ ನಾವು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ವಿ. ಬರುವ ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನಲ್ಲಿ ಏನು ಈ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಆಗ್ರಹ ಸಮಾವೇಶವನ್ನು, ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನು ಆರ್ಗನೈಸ್ ಮಾಡ್ತಿದ್ವಿ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ವಿ. ರಾಜ್ಯ ಸರ್ಕಾರ ಇವತ್ತು ಒಂದ್ ಕಡೆಗೆ ಕಾರ್ಮಿಕ ಇಲಾಖೆ ಬರೀ ಅಧಿಸೂಚನೆ ಹೊರಡಿಸಿ ಕೈ ಕಟ್ಕೊಂಡು ಕೂತಿದೆ ಹೊರತು ಈ ಆದೇಶವನ್ನ ಜಾರಿ ಮಾಡ್ತಕ್ಕಂಥ ತನ್ನ ಶಾಸನಬದ್ಧ ಕೆಲಸವನ್ನ ಅದು ಮಾಡ್ತಾ ಇಲ್ಲ. ಹಂಗಾಗಿ ಕಾರ್ಮಿಕ ಇಲಾಖೆಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಮತ್ತೆ ರಾಜ್ಯ ಸರ್ಕಾರ ಇನ್ನೊಂದು ಅಡ್ವಾಂಟೇಜ್ ನ ಪಡ್ಕೊಳ್ಳಕ್ ಪ್ರಯತ್ನ ಮಾಡ್ತಿದೆ. ಹೆಂಗೂ ಪ್ರಕರಣ ಕೋರ್ಟಲ್ ಇದೆ, ಬಿದ್ದೋರೆ ಕೋರ್ಟಲ್ ಬಿದ್ದೋಗ್ಲಿ, ಕೇಳಿದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೋ ಬಟ್ ಕೋರ್ಟ್ ಹಿಂಗ್ ಹೇಳಿದೆ ಅಂತ ಹೇಳಿ ಒಂದು ಸಬೂಬನ್ನ ಹೇಳಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾಯ್ತಾ ಇದೆ. ನಿಜವಾಗ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ, ಹೊರಗುತ್ತಿಗೆ ನೌಕರರಿಗೆ ಏನಾದ್ರೂ ಕೂಡ ಒಂದಿಷ್ಟು ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ತಾನು ಮಾಡಿರ್ತಕ್ಕಂಥ ಘೋಷಣೆಯನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಆಗಸ್ಟ್ 13ನೇ ತಾರೀಕು ಏನು ಈ ಸಾರಿ ಅಧಿವೇಶನ ಕೂಡ ಆರಂಭ ಆಗುತ್ತೆ, ಅದೇ ದಿನ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನ ಮಾಡ್ತೀವಿ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಸಮಾವೇಶದ ಮೂಲಕ ಮಾಡ್ತೀವಿ. ಒಂದ್ ವೇಳೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಬೀಳಿಸಿ ಮತ್ತೆ ಹೊರಗುತ್ತಿಗೆ ನೌಕರರಿಗೆ ಒಂದು ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೂ ಕೂಡ ಹಿಂದೆ ಏನು ಸರ್ಕಾರಗಳು ಕಾರ್ಮಿಕ ವಿರೋಧಿಯಾಗಿ ನಡ್ಕೊಂಡು ಅದರ ಪರಿಣಾಮವನ್ನು ಈಗಾಗಲೇ ಆ ಪಕ್ಷಗಳು ಅನುಭವಿಸ್ತಿದ್ದಾವೆ. ಅದೇ ಪರಿಣಾಮವನ್ನ ಕಾಂಗ್ರೆಸ್ ಸರ್ಕಾರ ಕೂಡ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತು ಇಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ. ಏನಾದ್ರು ಪ್ರಶ್ನೆಗಳು ಮತ್ತೆ ಅಭಿಪ್ರಾಯಗಳು